ಇರಬಹುದು ನನ್ನ ಮಗಳು. ನಾ ಯಾವಾಗಾದರೂ ಹೊಲದಿಂದ ಬಂದ್ರ ನನ್ನ ಮಗಳು ಮನೆಯಲ್ಲೇ ಇರುವುದಿಲ್ಲ. ಎಲ್ಲಿಗೆ ಹೋಗಿದೆ ಅಂತ ಕೇಳಿದ್ರ ಏನಾರ ಒಂದು ಮಾತಾಡಿ ಬಾಯಿ ಮುಚ್ಚಿಸಿಬಿಡ್ತಾಳ. ತಾಯಿ ಸತ್ತ ತಬ್ಬಲಿ ಮಗಳೆಂದು ಮುದ್ದಿನಿಂದ ಬೆಳೆಸಿದೆ. ಓದಲೆಂದು ಮ್ಯಾಟ್ರಿಕ್ವರೆಗೆ ಕೂಡ ಓದಿಸಿದ್ದೆ. ಬಡವನಾದರೂ ನಾನು ನನ್ನ ಮಗಳು ಗುಣವಂತಿಯಾಗಿ ಗರತಿಯಾಗಿ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೀರುತಿ ತರುವ ನಾರಿಯಾಗಬೇಕೆಂಬುದೇ ನನ್ನ ಆಸೆ. ಬೆಳೆದ ನಿಂತ ಹೆಣ್ಣು ಮಗಳು ಮನೆಯಲ್ಲಿ ಇಟ್ಟುಕೊಂಡು ಚಿಂತೆ ಮಾಡೋದಕ್ಕಿಂತ ನನ್ನ ಅಕ್ಕನ ಮಕ್ಕಳಲ್ಲಿ ಒಕ್ಕಲಿಗನಾದ ಸಂಪನ್ನ ಗುಣದವ ನನ್ನ ಅಳಿಯ ಮಲ್ಲಣ್ಣನಿದ್ದಾನೆ, ಅವನಿಗೆ ಕೊಟ್ಟು ಆದಷ್ಟು ಬೇಗ ಮದುವೆ ಮಾಡಲೇಬೇಕು. ಅಪ್ಪ, ಹೊಲದಿಂದ ನೀನು ಯಾವಾಗ ಬಂದಿಪ್ಪ? ಹೌದವ್ವ, ಹೊಲದಿಂದ ಹಸಿದು ಮನೆಗೆ ಬಂದ್ರ ನನ್ನ ಮಗಳು ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಾಳಂದ್ರ ನೀ ಮನೆಯಲ್ಲೇ ಇರಲಿಲ್ಲಲ್ಲ. ಹಸಿದು ಸಂಕಟ ಒಂದು ಕಡೆ, ಬೆಳೆದ ನಿಂತು ಹೆಣ್ಣು ಮಗಳು ಮನೆ ಬಿಟ್ಟು ತಿರುಗುವುದನ್ನು ಕಂಡು ಕೊರಗು ಮತ್ತೊಂದು ಕಡೆ. ಏನಪ್ಪ ಈ ರೀತಿಯಾಗಿ ಮಾತಾಡ್ತಾ ಇದೆಯಲ್ಲ? ಮನೆಯಲ್ಲಿ ಕುಳಿತು ಕುಳಿತು ತುಂಬಾನೇ ಬೇಸರವಾಗಿತ್ತು. ಅದಕ್ಕೋಸ್ಕರವಾಗಿ ನನ್ನ ಗೆಳತಿಯ ಮನೆಗೆ ಹೋಗಿ ಬಂದೆ. ಹೆತ್ತ ತಂದೆಯಾದ ನೀನೇ ನಿನ್ನ ಮಗಳ ಬಗ್ಗೆ ಇಷ್ಟೊಂದು ಸಂಶಯದಿಂದ ಮಾತನಾಡಿದರೆ ಹೇಗಪ್ಪ? ಸಂಶಯದ ಮಾತಲ್ಲವ್ವ, ಹೆತ್ತ ತಂದೆಗೆ ನೋವಿನ ಮಾತು. ಗಂಡು ಕುಳಿತು ಕೆಟ್ಟರೆ ಹೆಣ್ಣು ತಿರುಗಿ ಕೆಡಬಾರದಂತೆ ಹಿರಿಯರ ಹೇಳಿದ ಮಾತಿನಂತೆ ತಿಳಿದು ಬಾಳ್ವೆ ಮಾಡಬೇಕವ್ವ. ನಿನ್ನ ಬದುಕು ಚೆಂದಾಗಿರುತ್ತದೆ. ಮಾನಕ್ಕಂಜಿ ಜನಕ್ಕಂಜಿ ಜೀವನ ಮಾಡಲೇಬೇಕು. ನೋಡು, ನಾಳೆನೇ ಊರಿಗೆ ಹೋಗಿ ಒಕ್ಕಲಿಗನಾದ ನಿನ್ನ ಮಾವನು ಕೂಡ ನಿನ್ನ ಮದುವೆ ನಿಶ್ಚಯನ್ನು ಮಾಡಿಕೊಂಡು ಬರುತ್ತೇನೆ. ಅಪ್ಪ, ಏನು ಹೇಳ್ತಾ ಇದ್ದೀರಾ? ನಾನು ಸುಶಿಕ್ಷಿತ ವಿದ್ಯಾವಂತಳಾದ ನಾನು ಹೋಗಿ ಹೋಗಿ ಆ ಹುಂಬ ಒಕ್ಕಲಿನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀರಾ? ಇದೇನಪ್ಪ ನಿಮ್ಮ ಮಾತಿನ ಅರ್ಥ? ಅಲ್ಲ, ಹೋಗಿ ಹೋಗಿ ಆ ಒಕ್ಕಲನ ಕೈಯಿಂದ ನಾನು ತಾಳಿ ಕೊಟ್ಟಿಸ್ಕೊಳ್ಳದೆ? ಛೇ, ಇದು ಮಾತ್ರ ಸಾಧ್ಯವಿಲ್ಲವಪ್ಪ, ಸಾಧ್ಯವಿಲ್ಲ. ಅಂದ್ರೆ ಇಷ್ಟೇ, ಸುಶಿಕ್ಷಿತ ಶ್ರೀಮಂತನಾಗ್ಲಿ ಅಥವಾ ವಿದ್ಯಾವಂತ ನೌಕರಿ ಮಾಡುವನೇ ಆಗ್ಲಿ, ಅಂಥವನೊಂದಿಗೆ ಮದುವೆ ಮಾಡಿಕೊಂಡು ನನ್ನ ಸುಂದರವಾದ ಬದುಕನ್ನ ಕಟ್ಟಿಕೊಳ್ಳಬೇಕೆಂಬ ಆಸೆ ಹೊತ್ತುಕೊಂಡವಳು ನಾನು. ಹೀಗಿರ್ಬೇಕಾದ್ರೆ ನೀವು ಹೋಗಿ ಹೋಗಿ ಆ ಹುಂಬನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಆತನೊಂದಿಗೆ ಮದುವೆ ಮಾಡಿದ್ರೆ ನಾನು ಹೇಗಪ್ಪ ಆತನೊಂದಿಗೆ ಜೀವನ ಸಾಗಿಸಲು ಸಾಧ್ಯ? ಇಲ್ಲವಪ್ಪ, ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ನೋಡಿ, ದುಡುಕಿ ನಿಮ್ಮ ಮಗಳ ಬಾಳನ್ನ ನೀವೇ ಹಾಳು ಮಾಡಬೇಡಿಪ್ಪ, ಕೆಡುಕು ಮಾಡಬೇಡಿ. ಹೆತ್ತ ತಂದೆ ಮಕ್ಕಳು ಬಾಳು ಕೆಡುಕು ಮಾಡೋದಿಲ್ಲವ. ಇನ್ನಿನ ಆಸೆ ದುರಾಸೆ ಆಗಬಾರದು. ನೀ ಕಾಣುವ ಕನಸು ನಿನ್ನ ಬಾಳಿಗೆ ಕೇಡಾಗಬಾರದು. ಬಡವನಾದ ನಾನು ಶ್ರೀಮಂತನಾಗಲಿ ನೌಕರಿ ಮಾಡುವ ಸುಂದರ ಹುಡುಗನಾಗಲಿ ನೋಡಿ ಅವರು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ನಿನ್ನನ್ನು ಮದುವೆ ಮಾಡಿಕೊಡುವ ಶಕ್ತಿ ಈ ಬಡ ತಂದೆ ಹತ್ರ ಇಲ್ಲಮ್ಮ. ಮಗಳೇ, ಕೈಗೊಡ್ಡದ ಆಸೆ ಇಟ್ಟುಕೊಂಡು ನಿನ್ನ ಬಾಳು ಹಾಳು ಮಾಡ್ಕೊಂಬೇಡಮ್ಮ. ಒಕ್ಕಲತನ ಮಾಡುವುದು ಕೀಳಂತ ತಿಳಿಯಬೇಡ. ದಿನನಿತ್ಯ ಹೊಲದಾಗ ದುಡಿಯುವ ಬಡ ಒಕ್ಕಲಿಗನ ಮಗಳು ಎನ್ನುವುದು ಮರೆಯಬೇಡತ್ತ ಮಗಳೇ. ಈ ನಿನ್ನ ಮನಸ್ಸು ಸ್ವಚ್ಛ ಇರಲಿ. ಒಕ್ಕಲಿಗೆ ಈ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತ ಎಂದು ಹೆಮ್ಮೆಯ ಪಡು. ಅವನೊಡನೆ ಮದುವೆಯಾಗಿ ಸುಖ ಸಂಸಾರದಿಂದ ಬಾಳ್ವೆ ಮಾಡಮ್ಮ. ಸುಖ? ನನ್ನ ಮಾತನ್ನು ಮೀರಿ ನೀವೇನಾದ್ರೂ ಆತನೊಂದಿಗೆ ನನ್ನ ಮದುವೆ ಮಾಡಿದ್ರೆ ನಾನು ಸುಖವಾಗಿದಿಂದ ಬಾಳೋದಿಲ್ವಪ್ಪ. ಅದರ ಬದಲಾಗಿ ನನ್ನ ಬಾಳು ನೋವಿನಲ್ಲಿ ಸಾಗುತ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಮಲ್ಲಿಗೆ ನಾನು ಹೇಳುವುದು ಒಂದೇ ಒಂದು, ನಾನು ಇಷ್ಟಪಟ್ಟಂತೆ ವರನೊಂದಿಗೆ ನನ್ನ ಜೀವನವನ್ನ ಸಾಗಿಸುವಂತೆ ಮಾಡುವ ಶಕ್ತಿ ನಿಮ್ಮದು. ಒಂದು ವೇಳೆ ಆ ಕಾರ್ಯ ನಿಮ್ಮಿಂದ ಆಗದೆ ಹೋದ್ರೆ ನನ್ನ ಪಾಡಿಗೆ ಸುಮ್ಮನೆ ಬಿಟ್ಬಿಡಿ. ನನಗೆ ಯಾರು ಇಷ್ಟವಾಗ್ತಾರೋ ಅಂಥ ಗಂಡನನ್ನ ಹುಡುಕಿ ಮದುವೆ ಮಾಡಿಕೊಂಡು ನಾನು ಹೇಗೋ ನನಗೆ ತಿಳಿದಂತೆ ಬಾಳನ್ನ ಕಟ್ಟಿಕೊಂಡು ಬದುಕು ಸಾಗಿಸುತ್ತೇನೆ. ಇನ್ನೊಮ್ಮೆ ಈ ರೀತಿ ಮಾತನಾಡಿದ್ರೆ ನಿನ್ನನ್ನು ಕೊಂದು ಬಿಡುತ್ತೇನೆ. ಎತ್ತರ ಮರ್ಯಾದಸ್ಥನ ಮನೆತನದಲ್ಲಿ ಹುಟ್ಟಿ ಮರ್ಯಾದಸ್ಥರ ಮನೆತನದಲ್ಲಿ ಬೆಳೆದು ನಿನ್ನಿಂದ ಮರ್ಯಾದೆ ಹಾಳು ಮಾಡ್ಕೋಬೇಕೆ?
ಏನು ಈ ಊರೊಳಗ ತಲೆ ಎತ್ತಿ ತಿರುಗದಂಗ ಬದುಕಲೇನು? ಮಾನ ಹೋದ ಮೇಲೆ ಪ್ರಾಣ ಹೋದಂತೆ. ನೀನು ನಿನ್ನ ಮಾವನೊಂದಿಗೆ ಮದುವೆ ಆಗಿ ಗುಣವಂತಿಯಾಗಿ ಗರತಿಯಾಗಿ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೀರುತ್ತಿರುವ ನಾರಿಯಾಗು, ಆದರೆ ಮಾರಿಯಾಗಬೇಡ ಮಗಳೇ. ಇಷ್ಟಕ್ಕೂ ನನ್ನ ಮಾತು ಮೀರಿ ನಡೆದರೆ ಹಿಂದೆ